ನಾವು ನ್ಯಾಚುರಲ್ ಆಗಿ ಫ್ರಿಜ್ ಅನ್ನು ತಯಾರು ಮಾಡಿದ್ವಿ. ಯಾವುದೇ ಥರ ಕರೆಂಟ್ ಬೇಕಾಗಿರಲ್ಲ, ಯಾವುದೇ ಸೋಲಾರ್ ಕೂಡ ಯೂಸ್ ಮಾಡುವಂತಿಲ್ಲ. ಲೀಟ್ ವಾಟರ್ ಹಾಕಿದ್ರೆ 24 ಅವರ್ಸು ಇದು ಕೋಲ್ಡ್ ಇರುತ್ತೆ. ಕಾಸ್ಟು ಒಂದು 3000ವರೆಗೂ ಏನು ಒಳಗೆ ಕಡಿಮೆನೇ ಆಗ್ಬೋದು ಸರ್. ತರಕಾರಿ ಅವರು ವೇಸ್ಟ್ ಆಗದಂತೆ ಕಾಪಾಡ್ಕೊಂಡು ಅವರು ಸೇಲ್ ಮಾಡ್ಕೊಂಡು ಉಳಿತಾಯ ಮಾಡ್ಕೊಂಡು ಸರ್. ಸೊಪ್ಪು ಇಟ್ಟರೆ 2 ದಿನದವರೆಗೂ ಇರುತ್ತೆ ಸರ್. ವೆಜಿಟೇಬಲ್ಸ್ ಇಟ್ಟರೆ 1 ವಾರದವರೆಗೂ ಇಡ್ಬೋದು. ನಮಸ್ತೆ, ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಹೇಳ್ಬಿಟ್ಟು ಕಾಕುಟ್ ಪೋಸ್ಟ್ ಆರ್ಎಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಕಡೆಯಿಂದ ನಾವು ನ್ಯಾಚುರಲ್ ಆಗಿ ಫ್ರಿಜ್ಜನ್ನು ತಯಾರು ಮಾಡಿದ್ವಿ. ಯಾವ ಥರ ಅಂದರೆ ಇದು ಯಾವುದೇ ಥರ ಕರೆಂಟ್ ಬೇಕಾಗಿರಲ್ಲ, ಯಾವುದೇ ಸೋಲಾರ್ ಕೂಡ ಯೂಸ್ ಮಾಡುವಂತಿಲ್ಲ. ಓನ್ಲಿ ಜಸ್ಟ್ ಫಾರ್ ಇದು ಏನಂದ್ರೆ 1 ಲೀಟ್ರ್ ವಾಟರ್ ಹಾಕಿದರೆ ಸಾಕು. 18 ಡಿಗ್ರಿ ಸೆಲ್ಸಿಯಸ್ಸು ಕೋಲ್ಡ್ ಇರುತ್ತೆ. ಮತ್ತು ಇದರಲ್ಲಿ ಸೊಪ್ಪು, ತರಕಾರಿ, ವೆಜಿಟೇಬಲ್ಸು, ಫ್ರೂಟ್ ಐಟಮ್ಸ್ ಎಲ್ಲ ಇಡ್ಬೋದು ಸರ್ ಇದರಲ್ಲಿ. ಮತ್ತು ಏನಿಲ್ಲ ಅಂದರೆ ಸೊಪ್ಪು ಇಟ್ಟರೆ 2 ದಿನವರೆಗೂ ಇದು ನಾರ್ಮಲಾಗಿ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ವೆಜಿಟೇಬಲ್ಸ್ ಆದರೆ 1 ವೀಕ್ ಇಡ್ಬೋದು ಸರ್ ಇದ್ರಾಗೆ. ಇದು ಯಾವ ಥರ ಅಂದರೆ ಇದು ಇಟ್ಟಿದ ಮೇಲೆ 1 ಲೀಟ್ರ್ ವಾಟರ್ ಹಾಕಿದ್ರೆ 24 ಅವರ್ಸು ಇದು ಕೋಲ್ಡ್ ಇರುತ್ತೆ. ಈ ಥರ ಕ್ಲೋಸ್ ಮಾಡಿಬಿಟ್ರೆ ಆಯ್ತು ಸರ್. ಇದು ಈ ಥರ ಕ್ಲೋಸ್ ಮಾಡೋದು. ಮತ್ತು ಬೆಳಗ್ಗೆ ನೀವು ನೋಡಿದಾಗ ಫ್ರೆಶ್ ಆಗಿರುತ್ತೆ ಸರ್ ತರಕಾರಿ ಎಲ್ಲ. ಮತ್ತು ಕಡಿಮೆ ಖರ್ಚಿನಲ್ಲಿ ಒಂದು ಬಡವರು ಬಂದು ಅನ್ನೋ ಥರ ಈ ಒಂದು ಫ್ರಿಜ್ ಸರ್. ಅದು ಕಡಿಮೆ ಖರ್ಚಿನಲ್ಲಿ ಒಂದು ಫ್ರಿಜ್ ತಯಾರು ಮಾಡಿದ್ವಿ ಸರ್. ಇದರಲ್ಲಿ ನಾವು ವೆಜಿಟೇಬಲ್ಸು ಮತ್ತು ತರಕಾರಿ ಎಲ್ಲ ಶೇಖರಣೆ ಮಾಡ್ಕೋಬೋದು ಸರ್. ಇಲ್ಲ, ಚಾರ್ಜ್ ಇಲ್ಲ, ಏನಿಲ್ಲ ಮೇಡಮ್. ಓನ್ಲಿ ನೀರು ಹಾಕಿದರೆ ಸಾಕು. ಹೌದು ಸರ್. ಕೋಲ್ಡ್ ಕ್ಲಾತಲ್ಲಿ ಅಲ್ಯೂಮಿನಿಯಂ ಮೆಟಲ್ ಇರುತ್ತಲ್ಲ, ಕೋಲ್ಡ್ ಆಗಿಬಿಡುತ್ತೆ ಸರ್. ಮಾರ್ಕೆಟಿಂಗ್ ಇನ್ನು 1 ಮಂತಲ್ಲಿ ಡೆಲಿವರಿ ಕೂಡ ಮಾಡ್ತೇವೆ. ಸರ್ವಿಸ್ ತುಂಬ ಚೆನ್ನಾಗಿ ಕೊಡ್ತೀವಿ ಸರ್. ಮತ್ತು ಏನು 6 ಮಂತ್ ವ್ಯಾರಂಟಿ ಬೇರೆ ಕೊಡ್ತೀವಿ. ಮತ್ತು ಇದೇನಂದರೆ ಕಾಸ್ಟು ಒಂದು 3000ವರೆಗೂ ಏನು ಒಳಗೆ ಕಡಿಮೆನೇ ಆಗ್ಬೋದು ಸರ್. ಫಿನಿಶಿಂಗ್ ಇದು ಕಾಕುಟ್ ದೇಶಪಾಂಡೆ ಸ್ಟಾರ್ಟಪ್ಪಲ್ಲಿ ನಾವು ಅಗ್ರಿಕಲ್ಚರ್ ಮುಗಿಸ್ಕೊಂಡು ಮಾಡಿರುವಂಥ ಒಂದು ಪ್ರಾಡಕ್ಟ್ ಸರ್. ಟೀಮ್ ಸರ್. ನಮ್ಮದು ಬಾಸ್ ಇದ್ದಾರೆ ವಿನಯ್ ಕುಮಾರ್ ಅಂತೇಳಿ, ಅವರೇ ಅಗ್ರಿಕಲ್ಚರ್ ಇದಾಗಿದೆ, ಇಂಜಿನಿಯರಿಂಗ್ ಸರ್ ಮಾಡಿದ್ದಾರೆ. ಇದರಲ್ಲಿ ಕರೆಂಟು ಸೇವ್, ಈಗ ಇದು ಕರೆಂಟ್ ಬಿಲ್ ಸೇವ್ ಮಾಡ್ಬೋದು. ಮತ್ತು ಇದು ನ್ಯಾಚುರಲ್ ಗುಡ್ ಹೆಲ್ತ್ ಒಳ್ಳೆ ಚೆನ್ನಾಗಿ ಇಟ್ಕೋಬೋದು ಸರ್ ಇದರಲ್ಲಿ. ಹಾಂ ಸರ್. ಹಾಂ, ಎಲೆಕ್ಟ್ರಿಸಿಟಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಸರ್. ಹಾಂ, ಓನ್ಲಿ ವಾಟರ್ ಬೇಕು ಸರ್. ಓನ್ಲಿ 1 ಲೀಟ್ರ್ ವಾಟರ್ ಇದ್ದರೆ ಸಾಕು. 24 ಅವರ್ಸು ಯಾವುದೇ ಥರ ನಮಗೆ ಇದು ಪ್ರಾಬ್ಲಮ್ ಏನಿರೋದು ಸರ್. ಹಾಂ ಸರ್. ತರಕಾರಿ ಏನು ಅಷ್ಟು ವೇಟ್ ಇರೋಲ್ಲ, ಹಾಗಾಗಿ ಒಂದು 5 kg 4 kg ಇರ್ಬೋದು ಸರ್. ಇದು ಟ್ರೈ ಇದಿರುತ್ತೆ. ಇದಕ್ಕೆಲ್ಲ ಫಿನಿಶಿಂಗ್ ಇದು ಬರುತ್ತೆ, ಅಲ್ಯೂಮಿನಿಯಂ ಇದು ಮೆಟಲ್ ಬರುತ್ತೆ. ಯಾವುದೇ ಥರ ಎತ್ತಿ ಇಟ್ಕೋಬೋದು ಮತ್ತು ಇಡ್ಬೋದು. ಎಲ್ಲಾರ ನೀವು ವ್ಯಾಪಾರಗಳು ಮಾಡೋರು ಇರ್ತಾರೆ, ಈಗ ಅವರೆಲ್ಲ ಫ್ರೂಟು ವ್ಯಾಪಾರ ಮಾಡೋರು ಇರ್ತಾರೆ, ಅವರೆಲ್ಲ ಶೇಖರಣೆ ಮಾಡ್ಕೋಬೋದು. ಮತ್ತು ಡೀಲರ್ಗಳು ಇರ್ತಾರಲ್ಲ, ಬೇರೆ ಕಡೆ ಇಲ್ಲಿಂದ ಬೇರೆ ಕಡೆ ಕಳಿಸೋದು ಆ ಥರ ಎಲ್ಲ ಇರುತ್ತೆ. ಮತ್ತು ನಮ್ಮದು ಕೋಲ್ಡ್ ಸ್ಟೋರೇಜ್ ಅಂತೇಳಿ ವೆಹಿಕಲ್ ಕೂಡ ಮಾಡ್ತೀವಿ ನಾವು. ವೆಹಿಕಲಲ್ಲಿ ಮಾಡ್ತೀವಿ. ಅದರಲ್ಲಿ ಯಾವುದೇ ಥರ ಇದೇ ಥರ ನಾರ್ಮಲ್ ಹೆಲ್ಪ್ ಆಗುತ್ತೆ ಸರ್. ಹೌದು ಸರ್. ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಕಡಿಮೆ ಖರ್ಚಿನಲ್ಲಿ ಇದು ತರಕಾರಿ ಅವರು ವೇಸ್ಟ್ ಆಗದಂತೆ ಕಾಪಾಡ್ಕೊಂಡು ಅವರು ಸೇಲ್ ಮಾಡ್ಕೊಂಡು ಉಳಿತಾಯ ಮಾಡ್ಕೋಬೋದು ಸರ್. ಯಾವ್ದು ಸರ್ ಇದನ್ನು? ಹಾಂ, ಇದು ಸೊಪ್ಪು ಇಟ್ಟರೆ 2 ದಿನದವರೆಗೂ ಇರುತ್ತೆ ಸರ್. ಹಾಂ, ವೆಜಿಟೇಬಲ್ಸು ಚಿಲ್ಲಿ ಆಗಲಿ, ಯಾವುದೇ ಥರ ಕ್ಯಾರೆಟ್ ಯಾವುದಾರು ಇರಲಿ, ವೆಜಿಟೇಬಲ್ಸ್ ಇಟ್ಟರೆ 1 ವಾರದವರೆಗೂ ಇಡ್ಬೋದು. ಫ್ರೂಟ್ ಆದರೂ 1 ವಾರ ಇಡ್ಬೋದು ಸರ್. ಫ್ರೂಟ್, ಎನಿ ಫ್ರೂಟ್ ಸರ್. ಸೈಜ್ ಎಷ್ಟು ಸೈಜ್ ಹೇಳಿರ್ತಾರೆ ಅಷ್ಟು ಸೈಜಲ್ಲಿ ಮಾಡಿಕೊಡ್ತೀವಿ ಸರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.